ಹೇ ಫ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ಮೈತ್ರಿ. ಸೊ ಇವತ್ತು ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಅಲ್ಲಿ ಇಲ್ಲಿ ಹೋಗಬೇಕು ಅಂತ. ಇವಾಗ ಎದ್ದು ನಿಂತಿದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದುಬಿಡ್ತೀನಿ. ಸೊ ರೆಡಿ ಆಗಿದ್ದೀನಿ. ಇವಾಗ ಸ್ವಲ್ಪ ನಮ್ಮ ಡ್ಯಾಡಿ ಎದ್ದ ಮೇಲೆ ನೋಡಬೇಕು ಎಲ್ಲೆಲ್ಲಿ ಹೋಗಬೇಕು ಅಂತ. ಆ್ಯಂಡ್ ಅದನ್ನು ಬಿಟ್ಟರೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ನಮ್ಮಮ್ಮ ಇದು ಮಾಡ್ತೀನಿ ಅಂತ ಅಂದರೂ ನನಗೆ ಮನೇಲಿ ತಿಂದು ಬೋರ್ ಆಗಿಬಿಟ್ಟಿದೆ. ಸೊ ಬೆಣ್ಣೆ ದೋಸೆ ತಿನ್ನೋಕ್ಕೆ ಹೋಗೋಣ ಅಂತ ಅಂದೆ. ಆದರೂ ನಮ್ಮಮ್ಮ ಬೇಡ, ಬೇಕಿಲ್ಲ, ಮನೇಲಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ನಾನಿಲ್ಲ, ಬೇಡ, ನಾನು ತೊಗೊಂಬರ್ತೀನಿ, ಮನೇಲಿ ತಿನ್ನಿ ಅಂತ ಅಂದ್ಬಿಟ್ಟು ನಮ್ಮಮ್ಮನ ಕನ್ವಿನ್ಸ್ ಮಾಡಿ ಫೈನಲಿ ಐ ಆಮ್ ಗೋಯಿಂಗ್ ಟು ಈಟ್ ಬೆಣ್ಣೆ ದೋಸೆ. ಆ್ಯಕ್ಚುಲಿ ಬೆಣ್ಣೆ ದೋಸೆ ಅಂತ ಬಂದರೆ ದಾವಣಗೆರೆಯಲ್ಲೇ ಸೂಪರಾಗಿರೋದು. ನಮ್ಮ ಚಿಕ್ಕಪ್ಪ ಅಲ್ಲೇ ಇರೋದು. ಆ್ಯಂಡ್ ನಾನು ಹೋದಾಗೆಲ್ಲ ಅದು ಫಿಕ್ಸು, ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೆಣ್ಣೆ ದೋಸೆ ತಿನ್ನೋಕ್ಕೆ ಹೋಗೋದು. ಸೊ ಬಟ್ ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ, ಅಲ್ಲಿ ದಾವಣಗೆರೆಯಲ್ಲಿ ತಿನ್ನೋ ಅಷ್ಟು. ಬಟ್ ಇಲ್ಲಿ 1-2-3 ಶಾಪ್ಸ್ಗೆ ಹೋಗಿ ನಾನು ತಿಂದು ಎಲ್ಲ ಟ್ರಯಲ್ ಆ್ಯಂಡ್ ಮಾಡಿರೋದ್ರಿಂದ ಒಂದು ಶಾಪು ದಾವಣಗೆರೆಯವರೇ ಇದ್ದಾರೆ ಇಲ್ಲೇ ನಮ್ಮ ಮನೆ ಹತ್ರ ಮಾಡೋರು. ಸೊ ಅವ್ರದ್ದು ಸ್ವಲ್ಪ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನಾಟ್ ಪ್ಯೂರ್ 100% ಸ್ಯಾಟಿಸ್ಫ್ಯಾಕ್ಷನ್. ಸೊ ಅದಕ್ಕೆ ಹೋಗಿ ತಿನ್ಕೊಂಬರೋಣ ಅಂತ ಅಂದೆ. ಬಟ್ ಅದೇ ಪಪ್ಪನೂ ಮಲಗಿದ್ದಾರೆ, ಮಮ್ಮನೂ ಇಲ್ಲೇ ಮನೇಲೇ ಇರ್ತಾರೆ. ಸೊ ಅದಕ್ಕೆ ಪಾರ್ಸೆಲ್ ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಇವತ್ತು. ಸೊ ನಾನು ಹೋಗಿ ತೊಗೊಂಬಂದ್ಬಿಡ್ತೀನಿ. ಪ್ಲೀಸ್ ಬೆಣ್ಣೆ ದೋಸೆ ಫುಲ್ ಹ್ಯಾಪಿ ನಾನು. ತುಂಬ ದಿನ ಆಗಿತ್ತು ಇದು ಫುಲ್ಲು ಫೀಲ್ ಮಾಡಿಕೊಂಡು ತಿನ್ಕೊಂಡು ಆಮೇಲೆ ವಾಪಸ್ ಬರ್ತೀನಿ. ಸೊ ನಾನು ಆವಾಗಿಂದ ಮತ್ತೆ ಹೋಗ್ಬಿಟ್ಟಿದ್ದೆ, ವ್ಲಾಗ್ ಮಾಡ್ತಾಯಿದ್ದೆ ಅಂತ ಅಂದ್ಬಿಟ್ಟು. ಐ ಹ್ಯಾವ್ ಟು ಗೆಟ್ ಯೂಸ್ ಟು ಇಟ್. ಇವತ್ತು ಯಾಕೋ ಗೊತ್ತಿಲ್ಲ, ನಮ್ಮಮ್ಮ ಫುಲ್ಲು ನನ್ನ ಕೈಯಲ್ಲೇ ಕೆಲಸ ಮಾಡಿಸ್ಬಿಟ್ಟಿದ್ದಾರೆ. ನಮ್ಮಮ್ಮ ಏನೂ ಕೆಲಸನೇ ಮಾಡಿಲ್ಲ. ಪಲ್ಯನೂ ನಾನೇ ಮಾಡಿರೋದು, ಸಾಂಬಾರು ನಾನೇ ಮಾಡಿರೋದು. ಇವಾಗ ಚಪಾತಿನೂ ನಾನೇ ಮಾಡಬೇಕು ಗೈಸ್. ನಮ್ಮಮ್ಮ ಏನೂ ಮಾಡಿಲ್ಲ ಇವತ್ತು. ಯಾವಾಗ ಕೂತಿದ್ರು ಸೋಫಾ ಮೇಲೆ ಫೋನ್ ನೋಡಿಕೊಂಡು. ನನ್ನನ್ನು ಜಜ್ಜಕ್ಕೆ ಹೋಗ್ಬಿಟ್ಟು ಚಪಾತಿ ಹಿಟ್ಟನ್ನ ಜಜ್ಜಿಸ್ತವ್ರೆ ನಮ್ಮಮ್ಮ ಹಿಂದ್ಕೊಂಡು. ಬಟ್ ಇಲ್ಲ, ಆದರೂ ನಮ್ಮಮ್ಮ ಟೀ ಕುಡಿತಾ ಇದ್ರು. ಪಲ್ಯ ನಾನು ಮಾಡಿದ್ದು, ಸಾಂಬಾರು ಅವರೇ ಮಾಡಿದ್ದು, ಚಾಪಿಂಗ್ ಎಲ್ಲ ಅವರೇ ಮಾಡಿದ್ದು, ನಾನು ಒಗ್ಗರಣೆ ಹಾಕಿದ್ದೆ ಅಷ್ಟೇ. ಎಲ್ಲರಿಗೂ ಬರುತ್ತೆ ಗ್ಯಾಸಿನ ಮುಂದೆ ಇಟ್ಕೊಂಡು ಫ್ರೈ ಮಾಡೋಕ್ಕೆ. ಬಟ್ ಇಲ್ಲ, ನಾನು ಮಾಡಿದೆ. ಐ ಡಿಡ್ ಇಟ್. ಮಜ್ಜಿಗೆನೂ ನಾನೇ ಮಾಡಿರೋದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು, ರೆಡಿ ಆಗಿದ್ದೀನಿ. ಸೊ ತುಂಬ ದಿನ ಆಯಿತು ನಾನು ಬೆಂಗಳೂರಿಗೆ ಬಂದಮೇಲೆ ಈಚೆ ಹೋಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ನಮ್ಮ ಅಪ್ಪಂಗೆ ಈಚೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಸುಮ್ಮನೆ ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಬನ್ನಿ ಹೋಗೋಣ. ಸೊ ಹಿಂಗೆ ರೌಂಡ್ ಆಗ್ತಾ ವಿಜಯನಗರ ಸೈಡ್ ಹೋಗ್ತಾ ಇದ್ವಿ. ನನಗೆ ಅಚಾನಕ್ಕಾಗಿ ಚಾಕ್ಲೇಟ್ ಕೇಕ್ ರೋಲ್ ತಿನ್ನೋ ಮನಸ್ಸಾಗೋಯಿತು. ಅದಕ್ಕೆ ಇಲ್ಲಿ ವಿಜಯನಗರ ಅಯ್ಯಂಗಾರ್ ಬೇಕ್ರಿ ಇದೆಯಲ್ಲ, ಸೊ ಅಲ್ಲಿ ಬಂದು ಕೇಕ್ ರೋಲ್ ತಿಂದ್ಕೊಂಡು ನಮ್ಮ ಅಪ್ಪ ಅಮ್ಮನೂ ಸ್ವಲ್ಪ ಸ್ನ್ಯಾಕ್ಸ್ ತಿಂದರು. ಇವಾಗ ನೋಡಬೇಕು ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗಬೇಕು ಅಂತ ಏನು ಪ್ಲ್ಯಾನ್ಸ್ ಏನೂ ಇಲ್ಲ, ಸುಮ್ಮನೆ ನಾರ್ಮಲಾಗಿ ಈಚೆ ಬಂದ್ವಿ ಅಷ್ಟೇ. ಸೊ ಲೆಟ್ಸ್ ಸಿ ಎಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಚೆನ್ನಾಗಿತ್ತು ಕೇಕ್ ರೋಲ್ ಮಾತ್ರ. ಮಸ್ಟ್ ಟ್ರೈ ಇನ್ ವಿಜಯನಗರ್ ಅಯ್ಯಂಗಾರ್ ಬೇಕ್ರಿಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಆಲೂ ಬನ್ನು ಸಖತ್ತಾಗಿರುತ್ತೆ, ಈವನ್ ಬ್ರೆಡ್ ಟೋಸ್ಟು ಚೆನ್ನಾಗಿರುತ್ತೆ. ನಾನು ಇವತ್ತು ಫಸ್ಟ್ ಟೈಮ್ ಬ್ರೆಡ್ ಟೋಸ್ಟ್ ಟ್ರೈ ಮಾಡಿದ್ದು, ಬಟ್ ಚೆನ್ನಾಗಿತ್ತು. ಸೊ ಗೈಸ್, ಈಚೆ ಬಂದಿದ್ವಲ್ಲ, ಹಾಗೆ ಊಟ ಮಾಡಿಕೊಂಡೆ ಮನೆಗೆ ಹೋಗೋಣ ಅಂತ. ಆಲ್ಮೋಸ್ಟ್ ಲೇಟ್ ಆಯಿತು, ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು ಮನೆಗೆ ಹೋಗಿ ಮತ್ತೆ ಅಡುಗೆ ಗಿಡ್ಗೆ ಮಾಡಿ ಅದನ್ನು ಮತ್ತೆ ಪಾತ್ರೆ ತೊಳೆದು ಯಾಕೆ ನಮ್ಮ ಮುಂದೆ ಸ್ವಲ್ಪ ಕಷ್ಟ ಕೊಡೋದು ಅಂತ ಆರಾಮಾಗಿ ನಮ್ಮಮ್ಮ ಸ್ವಲ್ಪ ಆರಾಮಾಗಿದ್ವಿ ಅಂತ ಈಚೆ ಹಂಗೆ ತಿನ್ಕೊಂಡು ಹೋಗೋಣ ಅಂತ. ಹೆಂಗಿದ್ರು ನಾಳೆ ಮಾರ್ನಿಂಗ್ ಬೇಗ ಬೇರೆ ಎದ್ದೇಳಬೇಕು, ಊರಿಗೆ ಹೋಗ್ಬೇಕಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಅದಕ್ಕೆ ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಇಲ್ಲಿ ಹೋಟೆಲಿಗೆ ಬಂದಿದ್ದೀವಿ. ಸೊ
ಇವತ್ತಿನ ಬ್ಲಾಗ್ ಅಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಊಟ ಮಾಡಿಕೊಂಡು ಹೊರಟು ಮನೆಗೆ ಹೋಗಿ ಮಲ್ಬೋದು, ಬೆಳಗ್ಗೆ ಎದ್ದು ಹೊರಡಬೇಕು ಅಷ್ಟೇ. ಮತ್ತು ನಾಳೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್.